ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ಇದು ಮೂಲ ಉದ್ದೇಶ ಏನು ಸರ್? ಜೊತೆಗೆ ಅವ್ರು ಯಾವ ರೀತಿ ಕಾರ್ಯನಿರ್ವಹಿಸ್ತಾರೆ? ನಮ್ಮ ಕಾನ್ಸ್ಟಿಟ್ಯೂಷನ್ ಪ್ರಾವಿಷನ್ನಲ್ಲಿ ಬಹಳ ಮುಖ್ಯವಾದ ಫಂಡಮೆಂಟಲ್ ರೈಟ್ಸ್ ಅಂದರೆ ರೈಟ್ ಟು ಈಕ್ವಾಲಿಟಿ, ಸಮಾನತೆ ಇರಬೇಕು ಅಂತ ಹೇಳಿ ಕಾನ್ಸ್ಟಿಟ್ಯೂಷನಲ್ಲಿ ಪ್ರಾವಿಷನ್ ಇದೆ. ಆರ್ಟಿಕಲ್ 14ರಲ್ಲಿ ಎಲ್ರಿಗೂ ಸಮಾನತೆಯ ಗ್ಯಾರಂಟಿ ಇದೆ. ಆದರೆ ಸಮಾಜದಲ್ಲಿ ಎಲ್ಲರೂ ಸಮಾನತೆ ಇಲ್ಲ. ನಿಜ. ಅದನ್ನು ಸರಿಪಡಿಸಲಿಕ್ಕೆ ಕಾನ್ಸ್ಟಿಟ್ಯೂಷನ್ನಲ್ಲಿ ಆರ್ಟಿಕಲ್ 15-16 ಅಂತ 15-16ರಲ್ಲಿ ಪ್ರಾವಿಷನ್ ಮಾಡಿದ್ದಾರೆ. ಈ ಅಸಮಾನತೆಯನ್ನು ಸರಿಪಡಿಸಲಿಕ್ಕೆ ಕೆಳಗಡೆ ಇದ್ದವರಿಗೆ ಮೇಲೆ ತರಲಿಕ್ಕೆ ಕೆಲವು ಪ್ರೋತ್ಸಾಹನ ಕೊಟ್ಟರೆ ಅವರಿಗೆ ಅನುಕೂಲ ಆಗಿ ಎಲ್ಲರೂ ಸಮಾನತೆಗೆ ಬರ್ತಾರೆ ಅಂತ ಹೇಳಿ ಕೆಲವು ಎಕ್ಸೆಪ್ಷನ್ಸ್ ಮಾಡಿ, ಅದರಲ್ಲಿ ರಿಸರ್ವೇಷನ್ ಇಸ್ ಒನ್ ಆಫ್ ದಿ ಪ್ರಾವಿಷನ್ಸ್. ರಿಸರ್ವೇಷನ್ನು ಎಜುಕೇಷನ್ನು ಮತ್ತು ಎಂಪ್ಲಾಯ್ಮೆಂಟು ಮುಖ್ಯವಾಗಿರೋದು. ಯಾವುದೇ ಸಮಾಜದಲ್ಲಿ ಒಬ್ಬರಿಗೆ ಮೇಲೆ ತರಲಿಕ್ಕೆ ಅವರ ಆರ್ಥಿಕ, ಶೈಕ್ಷಣಿಕ ಮತ್ತು ಸಮಾಜದಲ್ಲಿ ಸೋಷಿಯಲ್ ಅಪ್ಲಿಫ್ಟ್ಮೆಂಟ್ ಆದರೆ ಮಾತ್ರ ಸಮಾನತೆ ಬರ್ಲಿಕ್ಕೆ ಸಾಧ್ಯತೆ ಆಗ್ತದೆ. ಇದರಿಂದ ಕಾನ್ಸ್ಟಿಟ್ಯೂಷನಲ್ಲಿ ಪ್ರಾವಿಷನ್ ಇರೋದ್ರಿಂದ ಶೆಡ್ಯೂಲ್ ಕಾಸ್ಟು, ಶೆಡ್ಯೂಲ್ ಟ್ರೈಬಿಗೆ ರಿಸರ್ವೇಷನ್ನು ಮುಂಚೆಯಿಂದನೂ ಬಂದಿತ್ತು. ತದನಂತರ ಸ್ವಲ್ಪ ದಿವಸಗಳಾದಮೇಲೆ ಈ ಬ್ಯಾಕ್ವರ್ಡ್ ಕ್ಲಾಸಸ್ಸಿಗೂ ಮಾಡಬೇಕು ಅಂತ ಹೇಳಿ ಸುಮಾರಷ್ಟು ಆಯೋಗಗಳು ಎಲ್ಲ ಆಗಿತ್ತು. ಮುಂಚೆ ಶುರುವಾದವಾಗ ಒಂದು ಮಂಡಲ್ ಕಮಿಷನ್ ಅಂತ ಆಯೋಗದ ರಿಪೋರ್ಟ್ ಬಂತು. ಮಂಡಲ್ ಕಮಿಷನ್ ರಿಪೋರ್ಟ್ನಲ್ಲಿ ಹೀಗೆ ಬ್ಯಾಕ್ವರ್ಡ್ ಕ್ಲಾಸಸ್ನವರಿಗೂ ಒಂದು ಸ್ವಲ್ಪ ರಿಸರ್ವೇಷನ್ ಕೊಡಬೇಕು, ಅವರು ಈಕ್ವಾಲಿಟಿ ತರಲಿಕ್ಕೆ ಅವಶ್ಯಕತೆ ಇದೆ ಅಂತ ರಿಕಮೆಂಡ್ ಮಾಡಿದವಾಗ ಅದಕ್ಕೆ ಭಾಳಷ್ಟು ಅಪೋಸಿಷನ್ ಆಯಿತು. ಅಪೋಸಿಷನ್ ಅಂದರೆ ನಾರ್ತ್ ಇಂಡಿಯಾದಲ್ಲಿ ದೊಡ್ಡ ಗಲಾಟೆ ಇದು ಆಗಿ ಕೊನೆಗೆ ಅದು ಸುಪ್ರೀಂ ಕೋರ್ಟಿಗೆ ಹೋದವಾಗ ಇಂದಿರಾ ಸಾನಿ ಅಂತ ಒಂದು ಜಡ್ಜ್ಮೆಂಟ್ ಬಂತು. ಇಂದಿರಾ ಸಾನಿ ಜಡ್ಜ್ಮೆಂಟ್ನಲ್ಲಿ ಇದು ಅವಶ್ಯಕತೆ ಇದೆ, ರಿಸರ್ವೇಷನ್ ಬ್ಯಾಕ್ವರ್ಡ್ ಕ್ಲಾಸಸ್ಸಿಗೂ ಕೊಡಬೇಕು, ಶೆಡ್ಯೂಲ್ ಕಾಸ್ಟ್, ಶೆಡ್ಯೂಲ್ ಟ್ರೈಬ್ ಕೊಟ್ಟಾಗೆ ಅಂತ ಹೇಳಿ ತೀರ್ಮಾನ ಆದವಾಗ ಆ ಜಡ್ಜ್ಮೆಂಟ್ನಲ್ಲೇ ಸುಪ್ರೀಂ ಕೋರ್ಟ್ನವರು ಎಲ್ಲ ಸ್ಟೇಟ್ನಲ್ಲೂ ಈ ರಿಸರ್ವೇಷನ್ ಪ್ರೊವೈಡ್ ಮಾಡಬೇಕು, ಅದಕ್ಕೆ ಒಂದು ಬ್ಯಾಕ್ವರ್ಡ್ ಕ್ಲಾಸಸ್ ಕಮಿಷನ್ ಅಂತ ಎಸ್ಟಾಬ್ಲಿಷ್ ಮಾಡಬೇಕು ಅಂತ ಡೈರೆಕ್ಷನ್ ಕೊಡ್ತು. ಅದರಿಂದ ನಮ್ಮ ರಾಜ್ಯದಲ್ಲಿ 1995ರಲ್ಲಿ ಒಂದು ಆ್ಯಕ್ಟ್ ಬಂದು ಅದರಲ್ಲಿ ಬ್ಯಾಕ್ವರ್ಡ್ ಕ್ಲಾಸಸ್ ಕಮಿಷನ್ ಅಂತ ಎಸ್ಟಾಬ್ಲಿಷ್ ಮಾಡಿದ್ದಾರೆ. ಅದಕ್ಕೆ ಒಂದು ಚೇರ್ಮನ್ ಇರ್ತಾರೆ, 5 ಜನ ಮೆಂಬರ್ಸ್ ಇರ್ತಾರೆ. ಅವರು ಇದನ್ನೆಲ್ಲ ಚರ್ಚೆ ಮಾಡಿ ಅದರಲ್ಲಿ ಮೇನ್ ಫಂಕ್ಷನ್ ಇರೋದು ಸೆಕ್ಷನ್ 9ನಲ್ಲಿ ಸರ್ವೆ ಮಾಡಲಿಕ್ಕೆ ಅವಕಾಶ ಇದೆ. ಅದು ಬಿಟ್ಟರೆ ಸೆಕ್ಷನ್ 11 ಅಂತ ಇದೆ. ಅದರಲ್ಲಿ ಸರ್ಕಾರದವರು ಪ್ರತಿ 10 ವರ್ಷಕ್ಕೆ ಈ ಸಮಾಜದಲ್ಲಿ ಬ್ಯಾಕ್ವರ್ಡ್ ಕ್ಲಾಸಸ್ನಲ್ಲಿ ಏನು ಚೇಂಜಸ್ ಆಗಿದೆ, ಯಾರು ಮುಂದೋಗಿದ್ದಾರೆ, ಯಾರು ಹಿಂದೆ ಹೋಗ್ಕೊಂಡಿದ್ದಾರೆ, ಅದನ್ನೆಲ್ಲ ತಿಳ್ಕೊಂಡು ಅದನ್ನು ಅಡ್ಜಸ್ಟ್ ಮಾಡಲಿಕ್ಕೆ ಒಂದು ಮ್ಯಾಂಡೇಟ್ ಇದೆ. ಅದರ ಪ್ರಕಾರ ಸರ್ಕಾರದವರು ಪ್ರತಿ 10 ವರ್ಷಕ್ಕೆ ಒಂದೊಂದು ಸಾರಿ ಅದನ್ನು ರಿವ್ಯೂ ಮಾಡ್ತಾರೆ. ಯಾವುದು ಪಟ್ಟಿ ಏನಿದೆ ಅದನ್ನು ರಿವ್ಯೂ ಮಾಡ್ತಾರೆ. ಆ ಪಟ್ಟಿ ರಿವ್ಯೂ ಮಾಡಲಿಕ್ಕೆ ದತ್ತಾಂಶ ಬೇಕಾಗ್ತದೆ ಅಂಥೇಳಿ 9ರಲ್ಲಿ ಸರ್ವೆ ಮಾಡ್ತಾರೆ. ಈ ಸರ್ವೆಯಿಂದ ಅದರಲ್ಲಿ ಏನು ದತ್ತಾಂಶ ಬರ್ತದೆ ಅದರ ಬೇಸಿಸ್ ಮೇಲೆ ನಮ್ಮ ಆಯೋಗದವರು ಗೌರ್ಮೆಂಟಿಗೆ ರೆಕಮೆಂಡ್ ಮಾಡ್ತಾರೆ. ಇಂತಿಂಥ ಕಾಸ್ಟ್ನವರು, ಇಂತಿಂಥ ಜನ ಇವರು ಅಲ್ಲೇ ಉಳಿದಿದ್ದಾರೆ ಅಥವಾ ಕಡಿಮೆಯಲ್ಲಿ ಹೋಗಿದ್ದಾರೆ ಅಥವಾ ಮೇಲೆ ಬಂದಿದ್ದಾರೆ, ಅವ್ರನ್ನ ತೆಗೆದುಹಾಕ್ಲಿಕ್ಕೆ ಅವಕಾಶ ಇದೆ ಅಂತ ಎಲ್ಲ ರೆಕಮೆಂಡ್ ಮಾಡಿದ ಮೇಲೆ ಅದರ ಬೇಸಿಸ್ ಮೇಲೆ ಸರ್ಕಾರದವರು ಒಂದು ರಿವ್ಯೂ ಮಾಡಿ ಬೆನಿಫಿಟನ್ನು ಕಂಟಿನ್ಯೂ ಮಾಡಬೇಕು, ತೆಗಿಬೇಕು, ಹೆಚ್ಚಾಗಬೇಕು, ಅವನ್ನೆಲ್ಲ ವಿಚಾರ ಮಾಡಿ ಒಂದು ಆರ್ಡ್ರ್ ಮಾಡ್ತಾರೆ.